ಟೈಮಿಗೆ ಬರ್ತಿದ್ವಿ ನಾನು. ಇಲ್ಲೇನು ಏನಿಲ್ಲ ಇವತ್ತು ತಂದು ಕೊಟ್ಟು ನೋಡಿ ಬಾ ಇಲ್ಲಿ. ಬಂಗಾರ ಅದ ಬಂಗಾರ ಬಂಗಾರ ತೂ ಅಪ್ಪಿ ನಾನ ಕೊಟ್ಟಕ್ಕಿ ನಿನಗೆ ತೋ ಬಂಗಾರ ಐತಿದ್ರಾಗ ಬಂಗಾರ ಭಾಳ ದುಡ್ಡು ಐತಿ. ಡ್ಯಾನ್ಸರ್ ನಾಳೆಯಿಂದ ಸಮಯಕ್ಕೆ ಬರಬೇಕು. ರಣತುಂಗ ಹೇಳಿ ಬಾಸ್. ಆ ಪರಶುರಾಮ ಜೈಲಿನಿಂದ ತಪ್ಪಿಸಿಕೊಂಡು ವೇಷಧಾರಾಗಿ ನಮ್ಮನ್ನೇ ಹುಡುಕುತ್ತಿದ್ದಾನಂತೆ, ನಿಜನಾ? ನಿಜ. ನಿನ್ನೆಯ ನನ್ನೊಂದಿಗೆ ವಾದ ಮಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ಅವನೇ. ಗೊತ್ತಾಗಿದರೆ ಅವನ ಕತೆ ಅವಾಗಲೇ ಮುಗಿಸಬೇಕಾಗಿತ್ತು. ರಣ ಹೇಳಿ. ಹಿಂದೆ ನೀವೆಲ್ಲರೂ ಸೇರಿ ಅವನನ್ನು ಪತ್ತೆ ಹಚ್ಚಿಕೊಟ್ಟರೆ ನಾ ಪತ್ತೆ ಹಚ್ಚಾಗಿ ಕಾಣಿಸುವೆ ಕೈಲಾಸದಡಿಯಲ್ಲಿ. ಅವನು ಬೆಕ್ಕಿ ಬೆಕ್ಕಿ ಹೇಳುತ್ತಿರಬೇಕು, ಲಕ್ಷ್ಮೀಪತಿ ನೀ ನನ್ನನ್ನು ಬಿಡಿಸೆಂದು. ಹಾಗಾದ್ರೆ ಹಾಕಿ ಇದಕ್ಕೊಂದು ಪ್ಲಾನ್. ಪಲ್ಲವಿ ಪಲ್ಲವಿ ಅಪ್ಪಾಜಿ, ಇದಕ್ಕೆಲ್ಲ ಪ್ಲಾನ್ ನೀವು ಹಾಕ್ಬಿಡಿ ಅಪ್ಪಾಜಿ. ಇದಕ್ಕಾಗಿ ಪ್ಲಾನ್ ನಾನು ಆಗಾವ ಹಾಕಿಟ್ಟುಕೊಂಡಿದ್ದೀನಿ. ಆ ಜೈಲಿನಿಂದ ನನ್ನ ಗಂಡ ಬದುಕಿ ಬಂದಿದ್ದೆ ಆದ್ರೆ ಅವನ ಕಥೆಯನ್ನು ನಾನು ಮುಗಿಸ್ತೀನಿ ಅಪ್ಪಾಜಿ. ಗಂಡನೆಂಬ ಅಭಿಮಾನವಿಲ್ಲದೆ ಅವನ ಕತೆ ನೀ ಮುಗಿಸ್ತೀಯಮ್ಮ. ಅಪ್ಪಾಜಿ, ತಂದೆಗೆ ತಕ್ಕ ಮಗಳು ಅಂದ್ರೆ ಅದೇ ನಾನೇ ಅಪ್ಪಾಜಿ. ನೀವು ಇಲ್ಲಿವರೆಗೂ ಏನು ಸಾಹಸ ಮಾಡಿದ್ದೀರೋ ಅಂತ ನನಗೆ ಎಲ್ಲ ಹೇಳಿ ಅಪ್ಪಾಜಿ. ನೀವು ಮಾಡೋ ಸಾಹಸ ಒಂದು ಹೆಜ್ಜೆ ಮುಂದಿಟ್ಟು ಅದನ್ನು ನಾನು ಮಾಡ್ತೀನಿ. ನನ್ನ ಸಾಹಸ ಬರೆದುಕೊಳ್ಳಲು ನಿನ್ನಲ್ಲಿ ಅಷ್ಟೊಂದು ಹಾಳಿ ಪೆನ್ನುಗಳಿವೆ. ನನ್ನ ಸಾಹಸ ಬರೆದುಕೊಳ್ಳೋಕೆ ನಿನಗೆ ಎಂದಿಗೂ ಆಗೋದಿಲ್ಲ. ಫಲವೇ, ನಿಮ್ಮಪ್ಪನ ನುಡಿ ಕೇಳಿ ನನಗೆ ಹುಚ್ಚು ಹಿಡಿತಾ ಇದೆ. ನೋಡಿ, ಅದಕ್ಕೂ ನಾನು ತುಂಬಾ ಮೆಚ್ಚಿಕೊಂಡಿದ್ದೀನಿ ಅಪ್ಪ. ಆ ನಿನ್ನ ನುಡಿ ಏನಂತ ಬಿಚ್ಚಿ ಹೇಳ್ತೀರಾ? ಪಲ್ಲವಿ, ನೀ ಮೊದಲು ಇದಕ್ಕೆ ಒಂದು ಹಾಕಿ ಸ್ಕೆಚ್ವಾ, ಆಮೇಲೆ ನಿನ್ನ ಗಂಡನ ಇದರಾಗ ಮುಚ್ಚಿ ಬಿಡವಾ. ಆಮೇಲೆ ನಿನಗಾಗುವುದು ಈ ನಿಮ್ಮ ಅಪ್ಪನ ಸಿರಿತನದ ಬಚ್ಚು. ಬರೆದುಕೋ. ಶಬಾಷ್ ಅಪ್ಪಾಜಿ. ಪೆನ್ನು ಹಾಳಿ ಏನು ಬೇಡ ಅಪ್ಪಾಜಿ ನಂಗೆ. ಈ 25 ಹಳ್ಳಿಗೆ ಒಡೆಯನಾಗಬೇಕೆಂದು ಆ ಶಿವರಾಜನ ಆಸ್ತಿಯನ್ನು ಎತ್ತಿ ಹಾಕಿದ್ದು ನಾನು. ಆ ಪರಶುರಾಮನನ್ನು ಜೈಲಿಗೆ ಕಳಿಸಿದ್ದು ನಾನು. ಅವರ ಅಣ್ಣ ಅತ್ತಿಗೆರೆಯನ್ನು ಬೀದಿ ಪಾಲು ಮಾಡಿದ್ದು ನಾನು. ಅಂದ್ರೆ ಅಪ್ಪಾಜಿ, ಆ ಪರಶುರಾಮ ಅವನು ನನ್ನ ಕುಲವೇರಿ ಮಾತ್ರ. ನಾನೇ ಈ ಕೊಲೆ ಮಾಡಿ ಆ ಕೊಲೆಯನ್ನು ಅವನ ಮೇಲೆ ಹಾಕಿ ಅವನನ್ನು ಜೈಲಿಗೆ ಹಾಕಿದ್ದು ನಾನು. ಆದರೆ ಇನ್ನೊಂದು ದೊಡ್ಡ ಕಥೆಯನ್ನೇ ಮಾಡಿದ್ದೇನೆ. ನೀನೊಬ್ಬಳೇ ಇದ್ದಾಗ ಚೆನ್ನಾಗಿ ಹೇಳ್ತೇನೆ. ಅವನನ್ನು ಜೈಲಿನಲ್ಲಿ ಚಿತ್ರಹಿಂಸೆ ಕೊಟ್ಟು ಯಮಪಾಶ ಹಾಕಿರೆಂದು ಇನ್ಸ್ಪೆಕ್ಟರ್ಗೆ ಹೇಳಿದವನು ನಾನು. ಅವರ ಜೋಳದ ಗೂಡಿಗೆ ಬೆಂಕಿ ಇಟ್ಟು ಆ ಶಿವರಾಜನ ಕತ್ತು ತೆಗೆದು ನಗರವನದಲ್ಲಿ ಹಾಕಿದವನು ನಾನು. ನಿನ್ನಿಂದಲೇ ಅವರ ಮನೆ ಮಂಗಲ ಮಾಡಬೇಕೆಂದು ನಿಮ್ಮ ಅಪ್ಪನಿಗೆ ಹೇಳಿ ಆ ಮನೆ ಸೊಸೆ ಮಾಡಿಸಿದ್ದು ನಾನ. ಅಷ್ಟೇ ಅಲ್ಲ, ಅವರ ಅಣ್ಣ ತಮ್ಮಂದಿರನ್ನು ಕೈಕಾಲು ಮುರಿಸಿ ಹೊರಗೆ ಹಾಕಿಸಿದವನೇ ನಾನ. ಶಬ್ಬಾಷ್. ನಿಮ್ಮೆಲ್ಲ ಸಾಹಸಕ್ಕೆ ನನಗೆ ತುಂಬಾ 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 ಧನ್ಯವಾದಗಳು ಅಪ್ಪಾಜಿ. ನಿಮ್ಮನ್ನೆಲ್ಲ ಸಾಹಸ ಕೇಳ್ತಾ ಇದ್ರೆ ನನಗೆ ಮೈ ನಡುಗೆ ಬಂತು. ಮುಂದಿನ ಕೆಲಸ ನೀವು ನೋಡಿ, ನಾನು ಏನು ಮಾಡಬೇಕು ಅಂತ ಆ ಕೆಲಸ ನಾ ಮಾಡ್ತೀನಿ. ಏನಿಲ್ಲಮ್ಮ, ವಿಧಾನಸಭೆ ವಿಸರ್ಜನೆಗಾಗಿ ಟಿಕೆಟ್ ತರಲು ಬೆಂಗಳೂರಿಗೆ ಹೊರಟಿದ್ದೇನೆ. ತ್ಯಾಗರಾಜ್, ಇವ್ರನ್ನೆಲ್ಲ ಅಲ್ಲಿಗೆ ಕರೆದುಕೊಂಡು 20 ಜನ ಲಾರಿಯನ್ನು ತುಂಬಿಕೊಂಡು ನಾಳೆ ಬೆಂಗಳೂರಿಗೆ ಬಂದ್ಬಿಡು. ನಾಳೆ ನಾನು MLA ಆದ ನಂತರ ಈ ಕೇಸು ನೋಡೋಣ. ಮಗಳೇ ಪಲ್ಲವಿ, ಹೆದರಬೇಡಮ್ಮ.
ಅಪ್ಪಾಜಿ, ಪ್ರಾಣಕ ಹೆದರೋ ಹೇಡಿ ರಕ್ತ ನನ್ನದಲ್ಲ ಅಪ್ಪಾಜಿ. ಲಕ್ಷ್ಮೀಪತಿ ರಣತುಂಗ, ನೀವೀಗ ಹೋಗಿ ಲಾರಿ ರೆಡಿ ಮಾಡಿರಿ, ನಾನು ಕ್ಯಾಶ್ ರೆಡಿ ಮಾಡಿಕೊಂಡು ಬರುತ್ತೇನೆ. ಆಯ್ತು ಹೋಗಿ ಬನ್ನಿ ಹೋಗೋಣ. ಬನ್ನವೇ, ಎಂತ ಧೈರ್ಯವಂತಿಯು ನೀನು. ಕಾನೂನ ಗೆದ್ದ ವಕೀಲರೇ ನಮ್ಮ ಬಳಿ ಇರುವಾಗ ಹೆದರಿಕೆ ಮಾತೇ ಇಲ್ಲ ತ್ಯಾಗರಾಜ್. ನಮ್ಮ ಇಬ್ಬರ ಪ್ರೇಮ ಕೂಡುವ ದಿನ ಹಿಂದೆ ಕೊನೆಯವಲ್ಲವೇ ಪಲ್ಲವಿ, ಹಿಂದೆ ಕೊನೆಯವಲ್ಲವೇ? ಹಾ ಹಾ ತ್ಯಾಗರಾಜ್, ಇದಕ್ಕೆಲ್ಲ ನಾಳಿದೆ. ಯಾಕೆ ದಿನಾಂಕ ಮರ್ತು ಬಿಟ್ರಾ? ಮೊದಲು ಟ್ರೆಜರಿ ಚಾವಿ ಕೊಡಿ. ಅದನ್ನು ನಿಮ್ಮ ತಂದೆ ಯಾರ ಕೈಯಲ್ಲಿ ಕೊಡಬೇಕೆಂದಿದ್ದಾನೆ? ನೋಡಿ, ನಾನೇ ನಿನ್ನೊಳಗುವಾಗ ಈ ಭಯ ಏಕೆ? ಕೊಡಿ, ಮೊದಲು ನಿಮ್ಮೊಂದಿಗೆ ಹಾಡಿ ನಾ ಇಬ್ರು ಹಾಯಾಗಿ ಬೆಂಗಳೂರಿಗೆ ಹೋಗಿ ಬಿಡೋಣ, ಏನಂತೀರಾ? ಹೌದು ಪಲ್ಲವಿ, ನಿನ್ನಂತೆ ಆಗಲಿ. ಅರೆ ಬರ್ರಿ ಬರ್ರಿ ಬರ್ರಿ, ಯಾರೂ ತೋರಿಸಲಾರ್ದಂತದ, ಎಲ್ಲಿ ನೋಡ್ಲಾರ್ದಂತದ. ಅರೆ ರೇ ಗೊಂಬಿ ಬಜಾರ್ ನೋಡ, ಗೋಳ್ ಗುಮ್ಮಟ್ ನೋಡ, ನಿಂಗಿ ನೀರಿಗೆ ಹೊಂಟಾಳ ನೋಡ, ಸಂಗಿ ಓಡಿ ಬರ್ತಾಳ ನೋಡ, ರಾಜ್ಕುಮಾರ್ ಹೊಂಟಾನ್ ನೋಡ, ರಾಜ್ಕುಮಾರ್ ಹೊಂಟಾನ್ ನೋಡ. ಏ ಹುಡುಗ, ಯಾಕೆ ರೋಡ್ ಮೇಲೆ ನಿಂತ ಏನೋ ವಿಚಾರ ಮಾಡಕತ್ತಿ? ಜಾಡಸ್ತೀನಿ ತಡಕು, ಜಾಡ್ಸಕ ಬನ್ನಿ. ಹಾ ಮಾಮ, ಭಾಳ ಅವಸರ ಮಾಡಕತ್ತಾರ ಅವರು, ಜಾಡಿಸಿ ಬಿಡಲ್ಲ ಹಂಗಂದ್ರ. ಕರೆ ಕಂಬಳ್ಳಿ ಬುಡಕ ನೀ ಹಾಸ, ಹಾಸ ಮಾಡೋಣ ತಾಯಿ ಪಾಸ. ಹರಿಗಡಬ ಕೊಡುತ್ತೇನ ನೀವಾರ ಸೌಕಾಸ, ಕಣ್ಣೀಗ
ಇನ್ನೊಂದು ಎಬ್ಬಸಲ ಎವಸ್ಲೆ ಎಬ್ಬಸ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರತೈತಿ ಕೊಟ್ಟರೆ ನಿನ್ನ ಕರ್ನಾಟಕ ರಾಜ ಬೆಟ್ಟ ಹುಡುಕೊಂಡ ಬರಲ್ಯಂಗ ನೀರು ಮೆಟ್ಟ ನಿನ್ನ ಗಂಡ ಕೊಟ್ಟರು ನಿಂಗ ಬೇಕಾದ ಕಷ್ಟ ಬರಬ್ಯಾಡ ಗಂಡನ ಮನೆ ಒಟ್ಟ ಬೆಟ್ಟ ಬಾಳೆ ಮಾಡ ನನ್ನ ಗೆಳತಿ ನನ್ನ ಮ್ಯಾಗಿನ ಪ್ರೀತಿ ಸುತ್ತ ರಾತ್ರಿಯಾಗ ಹೋಗಿದ್ದೆ ಸಾಯಕ ನನ್ನ ಜೀವದ ಗೆಳೆಯಾರು ಎದ್ರ ಕಾಯಕ ಬರುವ ಬನಶಂಕರಿ ಜಾತ್ರೆಗೆ ಬಾರ ಗೆಳೆಯನ್ನ ಕರ್ಕೊಂಡ ನೆನಪಿಲ್ಲೇನ ಗೆಳತಿ ನಿನಗ ಮನಿಗೆದ್ದು ಮನಿಗೆ ಲಾಜ ಗೋಕಾಕ ತನಕ ಕರ್ಕೊಂಡ ಹೋಗಿ ಮನಸ್ಸಿನ ನನಗ ರೋಜ